ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ದಾವಣಗೆರೆ ಹುಡುಗಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳ ನಡುವೆ ಮಂಜಿನ ಹೊದಿಕೆಯಲ್ಲಿ ನೆಲೆಸಿರುವಂಥ ಒಂದು ಪವಿತ್ರ ಕ್ಷೇತ್ರ ಕಳಸ. ಪ್ರಕೃತಿಯ ಸೌಂದರ್ಯ, ಪುರಾಣಗಳ ಕಥೆಗಳು ಮತ್ತು ಶಿವನ ಆರಾಧನೆ, ಈ ಮೂರರ ಅಪೂರ್ವ ಸಂಗಮವೇ ಈ ಕಳಸ. ಕಳಸ ಎಕ್ಸಾಕ್ಟ್ಲಿ ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಲ್ಲಿಂದ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಜಸ್ಟ್ 6 to 7 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಚಿಕ್ಕಮಗಳೂರಿಂದ ಒಂದು 90ರಿಂದ 100 ಕಿಲೋಮೀಟರ್ ಆಗುತ್ತೆ ಈ ಕಳಸ ಕ್ಷೇತ್ರ. ಈ ಕ್ಷೇತ್ರದ ಒಂದು ಪವಿತ್ರ ಪ್ರಮುಖ ಆಕರ್ಷಣೆ ಅಂದರೆ ಶ್ರೀ ಕಳಸೇಶ್ವರ ದೇವಾಲಯ. ಸೊ ಈ ದೇವಾಲಯದ ಒಂದು ಕಥೆ ಏನಂದರೆ, ಸ್ಕಂದ ಪುರಾಣದ ಪ್ರಕಾರ ಅಗಸ್ತ್ಯ ಮಹರ್ಷಿಗಳು ಉತ್ತರದ ಕಾಶಿಯಿಂದ ದಕ್ಷಿಣದ ಕಳಸಕ್ಕೆ ಬಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆಗಿನಿಂದ ಈ ಸ್ಥಳಕ್ಕೆ ದಕ್ಷಿಣ ಕಾಶಿ ಎಂದು ಹೆಸರು ಬರುತ್ತೆ. ಪ್ರತಿಷ್ಠಾಪನೆ ಮಾಡಿದ ಈ ಮೂರ್ತಿಯು ಕಳಸದ ಒಂದು ರೀತಿಯಲ್ಲಿರೋದ್ರಿಂದ ಕಳಸೇಶ್ವರ ಎಂದು ಹೆಸರು ಬರುತ್ತೆ. ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಇಲ್ಲಿನ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಧಾರವಾಗಿರುವಂಥ ಒಂದು ಹರಿತಿರುವಂಥ ಒಂದು ಜೀವನದಿಯೇ ಭದ್ರಾ ನದಿ. ಋಷಿ ಅಗಸ್ತ್ಯರು ಇದೇ ಪ್ರದೇಶದಿಂದ ಶಿವಪಾರ್ವತಿಯವರ ಒಂದು ದಿವ್ಯ ವಿವಾಹವನ್ನು ವೀಕ್ಷಿಸಿರು ಅಂತ ಹೇಳಲಾಗುತ್ತೆ. ಸೊ ಅದರ ಕಾರಣದಿಂದಲೇ ಕಳಸವು ಕೇವಲ ಒಂದು ದೇವಸ್ಥಾನ ಸ್ಥಳ ಅಲ್ಲ, ಶಿವಪಾರ್ವತಿಯ ದೈವಿಕ ಕಲ್ಯಾಣದೊಂದಿಗೆ ಸಂಬಂಧ ಹೊಂದಿರುವಂಥ ಒಂದು ಪವಿತ್ರ ಕ್ಷೇತ್ರವೆಂಬ ಭಕ್ತಿಯ ನಂಬಿಕೆ ಇಲ್ಲಿದೆ. ಇಲ್ಲಿ ನಡೆಯುವಂಥ ಗಿರಿಜಾ ಕಲ್ಯಾಣ ಮತ್ತು ವಾರ್ಷಿಕ ಕಳಸ ರಥೋತ್ಸವ ಇಲ್ಲಿ ಪ್ರಮುಖವಾದಂಥ ಒಂದು ಧಾರ್ಮಿಕ ಆಚರಣೆಗಳು. ಈ ಆಚರಣೆಗಳು ಮತ್ತು ಈ ಕ್ಷೇತ್ರದ ಬಗ್ಗೆ ಹೇಳಿ ಅಂತ ಅಲ್ಲಿರೋ ಅರ್ಚಕರಿಗೆ ಕೇಳಿದೆ. ತುಂಬ ಚೆಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಡಿಯೋ ಕೊನೆಯಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ईश्वर सत्य है, सुंदरम यही शिव है, सुंदरम ही सुंदर है. ಅಗಸ್ತ್ಯರು ಇಲ್ಲಿ ಹುಟ್ಟಿದ್ದೇ ಇಲ್ಲಿ. ಅವರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ವಸಿಷ್ಠ ತೀರ್ಥ ಅಂತೇಳಿ ಒಂದು ವಸಿಷ್ಠ ತೀರ್ಥ ಇದೆ. ಅಲ್ಲಿ ಅವರು ತಪಸ್ಸು ಮಾಡ್ತಿರ್ತಾರೆ. ತಪಸ್ಸು ಮಾಡುವಾಗ ಅವರಿಗೆ ಈಶ್ವರನ ಮದುವೆ ನೋಡಬೇಕು ಅಂತ ಭಾರಿ ಆಸೆ ಆಗ್ತದೆ. ಉತ್ತರಾಕಾಶಿ ಕಡೆ ಹೋಗಬೇಕು ಅಂತ ಹೇಳಿದ್ರೆ ವಿಂಧ್ಯ ಪರ್ವತ ದಾಟಿ ಹೋಗಬೇಕು. ಅಗಸ್ತ್ಯರು ಭೂಮಿಗಿಂತ ಭಾರಿ ಭಾರದವರು. ಅವರು ಅಲ್ಲಿ ಹೋಗುವಾಗ, ಹೆಜ್ಜೆ ಇಡುವಾಗ ಅವರಿಗೆ ಆ ವಿಂಧ್ಯ ಪರ್ವತ ಅಂದರೆ ನಾವು ಈಗ ಹಿಮಾಲಯ ಪರ್ವತ ಅಂತ ಕರಿತೀವಿ, ಅದು ಆ ಕಡೆ ವಾಲತ್ತಂತೆ. ಆವಾಗ ಕಾಶಿ ವಿಶ್ವನಾಥ ಪ್ರತ್ಯಕ್ಷ ಆಗಿಬಿಟ್ಟು ಕುಂಭ ಅಂದರೆ ಮಡಿಕೆ, ಅದರಲ್ಲಿ ಗಂಗೆಯನ್ನು ಇಟ್ಟು ಕೊಟ್ಟು ಇದನ್ನಿಟ್ಟು ನೀನು ಪೂಜೆ ಮಾಡುವಂತ. ಪೂಜೆ ಮಾಡುವಾಗ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಕಲಶೇಷನಾಗಿ ಸ್ವಯಂ ಉದ್ಭವಲಿಂಗ. ಇದನ್ನು ದರ್ಶನ ಮಾಡಿದ್ರೆ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಷ್ಟು ಪುಣ್ಯ ಜಾಸ್ತಿ ಅಂತ ಹೇಳಿದ್ರೆ, ಅಗಸ್ತ್ಯರಿಗೆ ಮದುವೆ ನೋಡೋದು ಇಲ್ಲಿ ನಮಗೆ ಇಲ್ಲಿ 1 ವರ್ಷ ಅಂತ ಹೇಳಿದ್ರೆ ಅಗಸ್ತ್ಯರಿಗೆ 1 ರಾತ್ರಿ ಆಗಲ್ಲ, ನಿತ್ಯ ಕಲ್ಯಾಣ ಅಂತ. ಇಲ್ಲಿ ಕಾರ್ತಿಕ ಅಮಾವಾಸ್ಯೆ ದಿವಸ ದೇವರಿಗೆ ಕನ್ಯಾ ನಿಶ್ಚಯಾಗಿ ಏಕಾದಶಿ ದ್ವಾದಶಿ ಮಧ್ಯದಲ್ಲಿ ಅವನಿಗೆ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೀತದೆ ಪ್ರತಿ ವರ್ಷ. ಮಾಘ ಮಾಸದಲ್ಲಿ ಬ್ರಹ್ಮರಥೋತ್ಸವ 9 ದಿವಸ. ಹಾಗೆ ಪುಣ್ಯ ಜಾಸ್ತಿ. ಸೊ ವರ್ಷಕ್ಕೊಂದ್ಸಲ ಬ್ರಹ್ಮರಥೋತ್ಸವ 365 ದಿವಸ ಹೇಗೋ ಅಗಸ್ತ್ಯರಿಗೆ 1 ರಾತ್ರಿ ಹಗಲು ನಿತ್ಯ ಕಲ್ಯಾಣ ಅಂತ ಪ್ರತಿ ವರ್ಷಕ್ಕೊಮ್ಮೆ. ನಮಗೆ 365 ದಿವಸ ಕಳಿಬೇಕಲ್ಲ, 64 ದಿವಸ 65ನೇ ದಿವಸಕ್ಕೆ ನಾವು ಮದುವೆ ನೋಡ್ಬೇಕು. ಅಗಸ್ತ್ಯರಿಗೆ ಆಗಲ್ಲ, 1 ದಿನ. ನಮಗೆ 1 ವರ್ಷ, ಅಗಸ್ತ್ಯರಿಗೆ 1 ದಿನ. ಹಾಗೆ ನಿತ್ಯ ಕಲ್ಯಾಣ ಅಂತ ಪ್ರತಿ ವರ್ಷ. ನಿಮ್ಮೂರ್ ಬದಿಲಿ ಅಲ್ಲಿ ಉತ್ಸವ ಮೂರ್ತಿ ಮಾಡಿದ್ರೆ ನಮ್ಮಲ್ಲಿ ಮೂಲ ದೇವರಿಗೆ ಮದುವೆ ಪ್ರತಿ ವರ್ಷ ಕೂಡ, ಪ್ರತಿ ವರ್ಷ. ಹಾಗೆ ಕಾರ್ತಿಕ ಮಾಸದಲ್ಲಿ ಮದುವೆ ಈಶ್ವರನಿಗೆ. ಈಗ ಇನ್ನು ಆಷಾಢ ಮಾಸ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಮಾಸ, ನವರಾತ್ರಿ ಎಲ್ಲ ಕಳಿಬೇಕು. ಆ ನಂತರ ಕಳಸ ಅಂದರೆ ಕೇವಲ ಒಂದು ಊರಲ್ಲ, ಕಳಸ ಅಂದರೆ ನಂಬಿಕೆ, ಪುರಾಣ ಮತ್ತು ಭಕ್ತಿಯ ಸಂಗಮ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.